ಪೇಷಂಟ್ಸು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಅವರು ತಮ್ಮ ನೋವು ಏನಾಗ್ತಾರೆ ಅದೇ ತಮ್ಗೆ ಏನು ರೋಗ ಇದೆ ಅದ್ರ ಬಗ್ಗೆ ಟೆನ್ಷನ್ ತಗೋತಿರ್ತಾರೆ. ಬಟ್ ಆದರೆ ಪೇಷಂಟ್ಸ್ ರಿಲೇಟಿವ್ ಬಂದ್ಬಿಟ್ಟು ಡಾಕ್ಟರ್ ಬಿಲ್ ಎಷ್ಟಾಗತ್ತೆ ಅಂತ ಅವರು ವಿಚಾರ ಮಾಡ್ತಾ ಇರ್ತಾರೆ. ನಮಸ್ಕಾರ ಎಲ್ಲರಿಗೂ. ಐ ಆಮ್ ವರ್ಷಾ RS and today I am with Dr. Devegowda sir from Sri Ortho and Trauma Center. ಸರ್, ಯಶಸ್ವಿನಿ ಸ್ಕೀಮ್ ಮತ್ತೆ ಅರ್ಜಿ ಓಪನ್ ಆಗಿದೆ ಅಂತ ಗೊತ್ತಾಯ್ತು. ಈ ಯಶಸ್ವಿನಿ ಸ್ಕೀಮ್ ಅಂದ್ರೆ ಏನು ಸರ್? ಯಶಸ್ವಿನಿ ಸ್ಕೀಮ್ ಬೇಸಿಕಲಿ ಇದು ರೈತರು ಹಾಗೂ ಸೊಸೈಟಿ ಮೆಂಬರ್ಸ್ ಇರ್ತಾರೆ, ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಸ್ಕೀಮ್ ಆಗಿದ್ದು ಇದರಲ್ಲಿ 5 ಲಕ್ಷವರೆಗೂ ಅವರು ಉಚಿತವಾಗಿ ಚಿಕಿತ್ಸೆನ ಪಡ್ಕೋಬಹುದು. ಈ ಸ್ಕೀಮ್ ಅನ್ನ ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಎರಡೂ ಆಸ್ಪತ್ರೆಗಳು ಅಪ್ಲೈ ಮಾಡ್ಕೋಬಹುದು. ಈ ಸ್ಕೀಮ್ ಮೇಜರ್ ಆಗಿ ರೈತರು ಹಾಗೂ ಅವ್ರ ಕುಟುಂಬದವರಿಗೆ, ಇದಲ್ಲದೆ ಪ್ರೈವೇಟ್ ಜಾಬ್ ದಲ್ಲಿರುವಂತಹ ಫ್ಯಾಮಿಲಿಗಳಿಗೆ ಅವರಿಗೆ ಸ್ಯಾಲರಿ 30,000ಕ್ಕಿಂತ ಕಡಿಮೆ ಇರಬೇಕು ಮತ್ತು ಅವರು ಸೊಸೈಟಿ ಮೆಂಬರ್ ಆಗಿರ್ಬೇಕು. ಸಾಧಾರಣವಾಗಿ ಎಲ್ಲಾ ವಿಲೇಜಸ್ಗಳಲ್ಲಿ PKPS ಬ್ಯಾಂಕ್ಗಳಂತ ಇದೆ ಅಥವಾ ಸೊಸೈಟಿಗಳಿದೆ. ಅವರು ಅಲ್ಲಿ ಮೆಂಬರ್ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡಿಸ್ಕೋಬಹುದು. ಈಗ ಶ್ರೀ ಆರ್ಥೋ ಅಂಡ್ ಟ್ರಾಮಾ ಸೆಂಟರ್ ಅಲ್ಲಿ ಯಾವ ಟ್ರೀಟ್ಮೆಂಟ್ಸ್ ನೀವು ಕವರ್ ಮಾಡ್ತೀರಾ ಸರ್? ನಮ್ಮ ಆಸ್ಪತ್ರೆಯಲ್ಲಿ ಆಕ್ಸಿಡೆಂಟ್, ಎಮರ್ಜೆನ್ಸಿ, ಆರ್ಥೋಪೆಡಿಕ್ ಟ್ರಾಮಾ, ಫ್ರಾಕ್ಚರ್ಸ್, ಇದಲ್ಲದೆ ಪಾಲಿಟ್ರಾಮಾ ಅಂದ್ರೆ ಹೆಡ್ ಇಂಜುರಿ, ಚೆಸ್ಟ್ ಇಂಜುರಿ, ಅಬ್ಡಾಮಿನಲ್ ಇಂಜುರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರೀಸ್, ಆರ್ಥ್ರೋಸ್ಕೋಪಿ, ಸ್ಪೈನ್ ಸರ್ಜರಿ, ನ್ಯೂರೋ ಸರ್ಜರಿ, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್, ಇಲಿಯೋಜೆರಾ ಪ್ರೊಸೀಜರ್ಸ್, ಪ್ಲಾಸ್ಟಿಕ್ ಸರ್ಜರಿ, ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಇವೆಲ್ಲ ಡಿಪಾರ್ಟ್ಮೆಂಟ್ ಚಿಕಿತ್ಸೆಗಳನ್ನು ನಾವು ಅವ್ರಿಗೆ ಕೊಡ್ಬೋದು. ಜನರಿಗೆ ಈ ಮಾರ್ಚ್ 31 ಒಳಗಡೆನೆ ಇದು ಯಶಸ್ವಿನಿ ಸ್ಕೀಮ್ ರಿನ್ಯೂವಲ್ ಮಾಡೋದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವರು ಮಾರ್ಚ್ 31 ಒಳಗಡೆ ಮಾಡಲಿಲ್ಲ ಅಂದ್ರೆ ಎಂಟೈರ್ ನೆಕ್ಸ್ಟ್ 1 ಇಯರ್ ಅವರು ಈ ಯಶಸ್ವಿನಿ ಸ್ಕೀಮ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ. ಇದು ಬಹಳ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಊರಲ್ಲಿರೋ ಯಾವುದೇ ಫ್ಯಾಮಿಲಿಗಳಿಗೆ ಈ ಯಶಸ್ವಿನಿ ಕಾರ್ಡ್ ಅನ್ನ ರಿನ್ಯೂ ಮಾಡ್ಕೋಬೇಕು ಅನ್ನೋದು ನೀವು ಹೇಳೋದು ಅದೇ ಇಂಪಾರ್ಟೆಂಟ್. ಅರ್ಜಿ ಆಲ್ರೆಡಿ ಆರಂಭವಾಗಿದೆ. ಯು ಕ್ಯಾನ್ ಅವೈಲ್ ದಿಸ್ ಟಿಲ್ ಮಾರ್ಚ್ 31.